ಹಾಯ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ರು, ಮೇಲ್ ಮಾಡ್ತಾ ಇದ್ದಾರೆ. ಅವರಿಗೆ ಸ್ಪೆಸಿಫಿಕ್ ಸೆಟ್ ಆಫ್ ನಂಬರ್ಸ್ ಕಾಣಿಸ್ತಾ ಇರುತ್ತೆ. ಅಂದ್ರೆ ಕೆಲವು ನಂಬರ್ಸ್ ಮತ್ತೆ ಮತ್ತೆ ಕಣ್ಣಿಗೆ ಬೀಳ್ತಾ ಇದೆ ಅಂತ. ಯಾಕೆ ಮತ್ತೆ ಮತ್ತೆ ಕಾಣಿಸ್ತಾ ಇದೆ, ಅರ್ಥ ಆಗ್ತಾ ಇಲ್ಲ ಮ್ಯಾಮ್ ಅಂತ ಕೇಳ್ತಾ ಇದ್ರು. ಏನೋ ಒಂದು ಚೇಂಜಸ್ ಆಗ್ತಾ ಇದೆ ಮನಸ್ಸಲ್ಲಿ, ನನಗೆ ಏನೋ ಯೋಚನೆಗಳು ಬರ್ತಾ ಇರುತ್ತೆ, ಬಿಹೇವಿಯರಲ್ ಪ್ಯಾಟರ್ನ್ ಕೂಡ ನಂದು ಚೇಂಜ್ ಆಗ್ತಾ ಇದೆ ಅನ್ನಿಸ್ತಾ ಇದೆ. ಇದಕ್ಕೆ ನಂಬರ್ಸ್ ಕಾಣಿಸ್ತಾ ಇರೋದು ಏನಾದ್ರೂ ಒಂದು ರೀಸನ್ ಇದೆಯಾ, ಇದರ ಬಗ್ಗೆ ನಮಗೆ ತಿಳಿಸ್ಕೊಡಿ ಅಂತ ತುಂಬಾ ಕನ್ಫ್ಯೂಷನ್ ಇದೆ ಅಂತ ಹೇಳ್ತಾ ಇದ್ರು. ಸೊ ಇವತ್ತು ನಿಮ್ಮಲ್ಲಿ ಆ ಒಂದು ಕನ್ಫ್ಯೂಷನ್ಸ್ ಅನ್ನ ದೂರ ಮಾಡಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲ ಕ್ವಶನ್ಸ್ಗೆ ಆನ್ಸರ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲಕ್ಕಿಂತ ಮೊದಲು ನಾವು ತಿಳ್ಕೋಬೇಕು, ನಮ್ಮೆಲ್ಲರನ್ನ ಕಾಪಾಡ್ತಾ ಇರುವಂತಹ ಆ ಒಂದು ಸೂಪರ್ ಪವರು ಅಂದ್ರೆ ಆ ಒಂದು ಅಗೋಚರ ಶಕ್ತಿ ಇದೆಯಲ್ಲ, ಆ ಶಕ್ತಿನೇ ನಮ್ಮನ್ನ ಗೈಡ್ ಮಾಡ್ತಾ ಇರುತ್ತೆ. ನಮ್ಮ ಜೊತೆ ಅದು ಒಂಥರ ಕನೆಕ್ಷನ್ ಅನ್ನ ಇಟ್ಕೊಂಡಿರುತ್ತೆ. ನೀವ್ ಅದನ್ನ ಭಗವಂತ ಅಂತಿರೋ, ಯೂನಿವರ್ಸ್ ಅಂತಿರೋ, ಇಲ್ಲ ಅಲ್ಲಾ ಅಂತಿರೋ, ಜೀಸಸ್ ಅಂತಿರೋ, ವಾಯುಗುರು ಅಂತಿರೋ, ನೀವು ಏನೇ ಹೇಳಿದ್ರು ಎಲ್ಲಾ ಒಂದೇ ಒಂದು ಅಗೋಚರವಾದ ಒಂದು ಶಕ್ತಿ ನಮ್ಮನ್ನೆಲ್ಲ ಕಾಪಾಡ್ತಾ ಇರೋದು. ಒಟ್ಟಲ್ಲಿ ಮೇಲೊಂದು ಹೈಯರ್ ಪವರ್ ಇದೆ ಅಂತ ಎಲ್ಲರೂ ನಂಬ್ತೀವಿ. ಆಲ್ವೇಸ್ ಅದರ ಜೊತೆ ಒಂದು ಕನೆಕ್ಷನ್ ಅನ್ನ ನಾವು ಇಟ್ಕೊಂಡಿರ್ತೀವಿ. ಪ್ರೇಯರ್ ಮೂಲಕ, ಸಂಕಲ್ಪದ ಮೂಲಕ ಆ ಕನೆಕ್ಷನ್ ಅನ್ನ ನಾವು ಬಿಲ್ಡ್ ಮಾಡ್ಕೊಂಡಿರ್ತೀವಿ. ಆದ್ರೆ ಕೆಲವು ಸರಿ ಏನಾಗುತ್ತೆ, ಆ ಕನೆಕ್ಷನ್ ಬ್ರೇಕ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಯಾಕಂದ್ರೆ ಹೊರಗಿನ ವರ್ಲ್ಡ್ ಅಲ್ಲಿ ತುಂಬಾ ತುಂಬಾ ಕಳೆದು ಹೋಗ್ಬಿಟ್ಟಿರ್ತೀವಿ. ಹಾಗೇನೆ ಜವಾಬ್ದಾರಿಗಳು, ಕೆಲಸಗಳು, ಪ್ರಾಬ್ಲಮ್ಸ್ ಗಳಲ್ಲಿ ಮುಳುಗ್ ಹೋಗಿ ಆ ಒಂದು ಸೂಪರ್ ಪವರ್ ನ ನಾವು ಎಷ್ಟೋ ಸತಿ ಮರ್ತಿರ್ತೀವಿ. ಮರ್ತಿಲ್ಲ ಅಂದ್ರೂ ಹಂಗೆ ಸುಮ್ನೆ ಮೆಕ್ಯಾನಿಕಲ್ ಆಗಿ ನಾವು ಪ್ರೇಯರ್ ಮಾಡ್ತಾ ಇರ್ತೀವಿ ಅಷ್ಟೇನೆ. ಈ ಒಂದು ರಶಿಂಗ್ ಲೈಫ್ ಅಲ್ಲಿ, ಈ ಒಂದು ಹೆಕ್ಟಿಕ್ ಲೈಫ್ ಅಲ್ಲಿ ನಾವೇನ್ ಮಾಡ್ತೀವಿ, ಆ ಒಂದು ಕನೆಕ್ಷನ್ ಅನ್ನ ಮರ್ತಿರ್ತೀವಿ, ಇಲ್ಲ ಕಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ನನ್ನ ಕರ್ತವ್ಯ ಏನು ಅಂದ್ರೆ ಆ ಒಂದು ಸೂಪರ್ ಕನೆಕ್ಷನ್ ಅನ್ನ ನಿಮಗೆ ನೆನಪಿಸ್ಕೊಡೋದು. ಎಷ್ಟು ಸ್ಟ್ರಾಂಗ್ ಆಗಿ ನಾವು ಆ ಕನೆಕ್ಷನ್ ಇಟ್ಕೊಳ್ತೀವೋ ಅಷ್ಟೇ ಸ್ಟ್ರಾಂಗ್ ಆಗಿ ನಮ್ಮನ್ನ ನಾವು ಗೈಡ್ ಮಾಡ್ಕೊಳ್ಳುವಂತ ಒಂದು ಪವರ್ ನ ನಾವು ಪಡ್ಕೊಳ್ತೀವಿ. ಆಗ ನಮ್ಮ ಇಂಟ್ಯೂಷನ್ ಅಂದ್ರೆ ನಮ್ಮ ಒಳಗಡೆ ಏನಿರುತ್ತೆ ಅದು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸರಿ ತಪ್ಪುಗಳನ್ನ ನಮಗೆ ತಿಳಿಸುತ್ತೆ. ಸೊ ಯಾರು ನಮ್ಮನ್ನ ಸೃಷ್ಟಿಸಿದ್ದಾನೆ ಆ ಭಗವಂತ, ಆ ಒಂದು ಶಕ್ತಿ ಆಲ್ವೇಸ್ ನಮ್ಮನ್ನ ಗೈಡ್ ಮಾಡ್ತಾ ಇರುತ್ತೆ. ಹೇಗೆ ಅಂದ್ರೆ ಯಾವ್ದಾದ್ರು ಒಂದು ಸಿಗ್ನಲ್ ಇಂದ ನಮಗೆ ಗೈಡ್ ಮಾಡ್ತಾ ಇರುತ್ತೆ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಸಿಗ್ನಲ್ ಅಂದ್ರೆ ನಂಬರ್ಸ್. ಅದು ನಂಬರ್ ಮೂಲಕ ನಮ್ಮನ್ನ ಗೈಡ್ ಮಾಡುತ್ತೆ. ಹಾಗಾಗಿ ಆ ಒಂದು ಸಿಗ್ನಲ್ ನ ಕ್ಯಾಚ್ ಮಾಡ್ಕೋಬೇಕು ಅಂದ್ರೆ ನಾವು ಫಸ್ಟ್ ಆ ಕನೆಕ್ಷನ್ ಅನ್ನ ನಾವು ಬಿಲ್ಡ್ ಮಾಡ್ಕೋಬೇಕು. ಆ ಕನೆಕ್ಷನ್ ಅನ್ನ ಹೇಗೆ ಬಿಲ್ಡ್ ಮಾಡ್ಕೋಬೇಕು ಅಂದ್ರೆ ಮೆಡಿಟೇಷನ್ ಮೂಲಕ ಮಾಡಿದಾಗ, ಅಥವಾ ಆ ಒಂದು ಅಗೋಚರ ಶಕ್ತಿಯ ಜೊತೆ ನಾವು ಕನೆಕ್ಷನ್ ಅನ್ನ ಪ್ರೇಯರ್ ಮೂಲಕ ನಾವು ಬೆಳೆಸ್ಕೊಂಡಾಗ ನಮಗೆ ಆ ಒಂದು ಸಿಗ್ನಲ್ಸ್ ಅನ್ನ ಕ್ಯಾಚ್ ಮಾಡುವಂತ ಒಂದು ಶಕ್ತಿ ಬರುತ್ತೆ. ಸೊ ಮೆಡಿಟೇಷನ್ ಮೂಲಕ ಅಥವಾ ಪ್ರೇಯರ್ ಮೂಲಕ ನಾವು ಸ್ಟ್ರಾಂಗ್ ಕನೆಕ್ಷನ್ ಅನ್ನ ನಾವು ಬಿಲ್ಡ್ ಮಾಡ್ಕೊಂಡಾಗ ಮನಸ್ಸು ಶಾಂತ ಆಗುತ್ತೆ, ಇಂಟ್ಯೂಷನ್ ಸ್ಟ್ರಾಂಗ್ ಆಗುತ್ತೆ. ಹಾಗಾಗಿ ಏಂಜಲ್ ಮೂಲಕ ಗೈಡ್ ಮಾಡಿದಾಗ ನಮಗದು ಅರ್ಥ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೂ ಕೂಡ ಎಲ್ಲಿಂದನೋ ಈ ನಂಬರ್ಸ್ ಕಂಡಿರುತ್ತೆ, ಬಟ್ ಗಮನ ಕೊಟ್ಟಿರಲ್ಲ ನೀವು. ಇವತ್ತಿಂದ ಯಾವಾಗ್ಲಾದ್ರೂ ಈ ತರ ಸ್ಪೆಸಿಫಿಕ್ ನಂಬರ್ಸ್ ನೀವು ನೋಡಿದ್ರೆ ಶಾಂತವಾಗಿ ಇಮಿಡಿಯೇಟ್ ಆಗಿ ಥಿಂಕ್ ಮಾಡಿ. ಆ ಟೈಮಲ್ಲಿ ನಿಮ್ಮ ಮೈಂಡ್ ಅಲ್ಲಿ ಏನು ಓಡ್ತಾ ಇತ್ತು ಆ ಒಂದು ಯೋಚನೆಯನ್ನ ನೀವು ಕ್ಯಾಚ್ ಮಾಡಬೇಕು. ಆ ಯೋಚನೆ ಹಾಗೂ ನೀವು ನೋಡಿದ ನಂಬರ್ ಅಲ್ಲಿ ಒಂದು ಕನೆಕ್ಷನ್ ಇರುತ್ತೆ, ಒಂದು ಇಂಟ್ಯೂಷನ್ ಇರುತ್ತೆ. ಹಾಗೆ ನಿಮ್ಮ ಒಂದು ಯೋಚನೆಯಲ್ಲಿ ಏನಾದ್ರೂ ಡೌಟ್ ಇದ್ರೆ ಸ್ವಲ್ಪ ನಿಧಾನ ಮಾಡಿ, ಪಾಸ್ ತಗೊಳ್ಳಿ. ಆ ಕೆಲಸ ಮಾಡ್ಬೇಕೋ ಬೇಡವೋ ಅಂತ ಒಂದು ಸೆಕೆಂಡ್ ನೀವು ಯೋಚನೆ ಮಾಡಿ. ಯಾಕಂದ್ರೆ ಕೆಲವು ಸರಿ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರ್ತೀವಿ ನಾವು. ಸೊ ಯೂನಿವರ್ಸ್ ಒಂದು ಮ್ಯಾಪ್ ತರ ಕೆಲಸ ಮಾಡುತ್ತೆ, ನಮ್ಮನ್ನ ಗೈಡ್ ಮಾಡ್ತಾ ಇರುತ್ತೆ. ನಮ್ಮೊಳಗೆ ಆ ಒಂದು ಎಚ್ಚರಿಕೆ ಇರಬೇಕು. ಯಾರು ಆ ಎಚ್ಚರಿಕೆನ ಇಟ್ಕೊಳ್ತಾರೋ ಅವರಿಗೆ ಆ ಯೂನಿವರ್ಸ್ ನ ಸಿಗ್ನಲ್ ಖಂಡಿತ ಅರ್ಥ ಆಗುತ್ತೆ. ಅದರ ಪ್ರಕಾರ ನಾವು ಸ್ಟೆಪ್ಸ್ ಅನ್ನ ತಗೊಳ್ತೀವಿ. ನಮ್ಗೆಲ್ಲ ಗೊತ್ತಿದೆ, ನಾವು ಮ್ಯಾನಿಫೆಸ್ಟೇಷನ್ ಮಾಡುವಾಗ ನಮ್ಮ ವೈಬ್ರೇಷನ್ಸ್ ತುಂಬಾ ಹೈ ಆಗಿರುತ್ತೆ. ಅದರ ಮೂಲಕ ನಾವು ನಮ್ಮ ಡಿಸೈರ್ಸ್, ನಮ್ಮ ಗೋಲ್ಸ್, ನಮ್ಮ ಡ್ರೀಮ್ಸ್ ಬಗ್ಗೆ ನಾವು ಯೂನಿವರ್ಸ್ಗೆ ಅದನ್ನ ಕಳಿಸ್ತೀವಿ. ಹಾಗೇನೆ ಅಂತಹ ಸಮಯದಲ್ಲಿ ಏನಾಗುತ್ತೆ, ಕೆಲವು ನಂಬರ್ಸ್ ನಮಗೆ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ನಂಬರ್ಸ್ ಏನಿದೆ ಅದು ಡಿಸೈಡ್ ಮಾಡುತ್ತೆ ನಿಮ್ಮ ಅಲೈನ್ಮೆಂಟ್ ಹೇಗಿದೆ, ನೀವು ಸ್ಟೆಪ್ಸ್ ಅನ್ನ ತಗೋಬೇಕೋ ಬೇಡವೋ, ಅಥವಾ ನಿಮ್ಮ ಅಲೈನ್ಮೆಂಟ್ ಇನ್ನೂ ಸರಿಯಾಗಿಲ್ಲ, ಇನ್ನೂ ಜಾಸ್ತಿ ಮ್ಯಾನಿಫೆಸ್ಟೇಷನ್ ಅಫರ್ಮೇಷನ್ ಮಾಡಬೇಕು ಅನ್ನೋದನ್ನ ಅದು ನಮಗೆ ಅರ್ಥ ಮಾಡಿಸುತ್ತೆ. ಏಂಜಲ್ ನಂಬರ್ಸ್ ಏನ್ ಹೇಳುತ್ತೆ ಅಂತ ನಾವು ತಿಳ್ಕೊಳ್ಳೋದಾದ್ರೆ ಒಂದನ್ನ ನೆನ್ಪಿಟ್ಕೊಳ್ಳಿ. ಏಂಜಲ್ ನಂಬರ್ಸ್ ಯಾವಾಗ್ಲೂ 3 ಡಿಜಿಟಲ್ ಇರುತ್ತೆ. ಅಂದ್ರೆ 3 ನಂಬರು ಅಥವಾ 4 ನಂಬರ್ ಅಲ್ಲಿ ರಿಪೀಟ್ ಆಗಿರುತ್ತೆ. ಲೈಕ್ 111 ಇರ್ಬೋದು, 111111 ಇರ್ಬೋದು, 1111 ಇರ್ಬೋದು, 9999 ಇರ್ಬೋದು, ಅಥವಾ 999 ಇರ್ಬೋದು, ಅಥವಾ 888 ಇರ್ಬೋದು. ಹೀಗೆ 0 ಇಂದ 9 ರವರೆಗೆ 4 ಕಂಟಿನ್ಯೂಸ್ ನಂಬರ್ ಇರುತ್ತೆ, ಅಥವಾ 3 ಕಂಟಿನ್ಯೂಸ್ ಸೇಮ್ ನಂಬರ್ ಇರುತ್ತೆ. ಸೊ ಮೊದಲನೇ ಏಂಜಲ್ ನಂಬರ್ ಅಂದ್ರೆ 0000 ಅಥವಾ 000 ಏನ್ ಹೇಳುತ್ತೆ ಅಂದ್ರೆ, 0 ಅನ್ನೋದು ಅಸೋಸಿಯೇಟ್ ಆಗಿರೋದು ಹೊಸ ಆಪರ್ಚುನಿಟೀಸ್ ಜೊತೆ. ಅಂದ್ರೆ ಆಪರ್ಚುನಿಟೀಸ್ ಬಗ್ಗೆ ನಿಮಗೆ ಹೇಳ್ತಾ ಇದೆ, ನಿಮ್ಮ ಒಂದು ಹೊಸ ಆರಂಭದ ಬಗ್ಗೆ ಅದು ಹೇಳ್ತಾ ಇದೆ, ಒಂದು ಬ್ರ್ಯಾಂಡ್ ನ್ಯೂ ಬಿಗಿನಿಂಗ್ ಮಾಡ್ತೀರಾ ಅಂತದ್ದು ಹೇಳ್ತಾ ಇರುತ್ತೆ. ಅಂದ್ರೆ ನಿಮ್ಮ ಡ್ರೀಮ್ ಏನಿದೆ ಅದನ್ನ ನೀವು ಪಡಿತೀರಾ, ಹೊಸ ಮನುಷ್ಯರಾಗ್ತೀರಾ ಅಂತ ನಿಮಗೆ ಡೌಟ್ ಇದ್ರೆ ಇದರ ಮೂಲಕ ಯೂನಿವರ್ಸ್ ಏನ್ ಹೇಳ್ತಾ ಇದೆ, ಭಯ ಬೇಡ, ದೊಡ್ಡದಾಗಿ ಯೋಚನೆ ಮಾಡಿ, ದೊಡ್ಡ ಕನಸಿಗಾಗಿ ಒಂದು ಬೋಲ್ಡ್ ಡಿಸಿಷನ್ ಅನ್ನ ತಗೊಳ್ಳಿ, ಸ್ಟಾರ್ಟ್ ಯುವರ್ ನ್ಯೂ ಜರ್ನಿ ವಿತ್ ಬಿಗ್ ಸ್ಟೆಪ್ ಅಂತ ಇದು ನಿಮಗೆ ಹೇಳ್ತಾ ಇದೆ. ಹಾಗೇನೆ ರಿಸಲ್ಟ್ ಕೂಡ ನಿಮ್ಮ ಫೇವರಬಲ್ ಆಗಿ ಬರುತ್ತೆ ಅಂತಾನು ಹೇಳ್ತಾ ಇದೆ.
ಸೊ ಎರಡನೇದು 1111 ಅಥವಾ 111. ಇದು ತುಂಬಾನೇ ಪವರ್ಫುಲ್. 1111 ಅಂತ ನಾವು ಮೂವಿ ಕೂಡ ನೋಡಿದೀವಿ. ಇದು ತುಂಬಾ ತುಂಬಾ ಪವರ್ಫುಲ್ ನಂಬರ್. ಹಾಗೇನೆ ಇದು ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ನಂಬರ್ ಕೂಡ. ಇದು ನಿಮಗೆ ಕಾಣಿಸ್ತಾ ಇದೆ ಅಂದ್ರೆ ನಿಮ್ಮ ಮುಂದೆ ಆಪರ್ಚುನಿಟೀಸ್ ಬರ್ತಾ ಇದೆ, ಅಂದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಪೂರ ಆಗ್ತಾ ಇದೆ. ಈಗ ಏನ್ ಮಾಡ್ಬೇಕು ಅಂದ್ರೆ ನೀವು ನಿಮ್ಮ ಒಂದು ಡ್ರೀಮ್ ಕಡೆಗೆ ತುಂಬಾ ತುಂಬಾ ಫೋಕಸ್ ಮಾಡ್ಬೇಕಾಗತ್ತೆ. ಹಾಗೇನೆ ವಿಜುವಲೈಸ್ ಮಾಡ್ಬೇಕು ನೀವು. ಇದೊಂಥರ ಯೂನಿವರ್ಸ್ ಕಡೆಯಿಂದ ಗ್ರೀನ್ ಲೈಟ್ ಇದ್ದಂಗೆ ನಿಮ್ಗೆ. ನಿಮ್ಮ ಡ್ರೀಮ್ ಕಡೆಗೆ ಕೆಲಸ ಮಾಡಿ, ಜಾಸ್ತಿ ನೀವು ಡೌಟ್ ಮಾಡಬೇಡಿ ಅಂತ ನಿಮಗೆ ಹೇಳ್ತಾ ಇರುತ್ತೆ ಅದು. ನಿಮ್ಮ ಪ್ರೆಸೆಂಟ್ ನಿಮ್ಮ ಡ್ರೀಮ್ ಜೊತೆಗೆ ಅಲೈನ್ ಆಗಿದೆ, ಹಾಗೇನೆ ವೈಬ್ರೇಷನ್ ಸ್ಟ್ರಾಂಗ್ ಆಗಿದೆ. ನಿಮ್ಮ ಮ್ಯಾನಿಫೆಸ್ಟೇಷನ್ ಟ್ರೂ ಆಗೇ ಆಗುತ್ತೆ ಅಂತ ಹೇಳುವಂತ ನಂಬರ್ ಇದು. ನೆಕ್ಸ್ಟ್ 2222 ಅಥವಾ 222. ನಂಬರ್ 2 ಸಜೆಸ್ಟ್ ಮಾಡೋದೇನು ಅಂದ್ರೆ ಟ್ರಸ್ಟ್, ಅಂದ್ರೆ ನಂಬಿಕೆ. ಬ್ಯಾಲೆನ್ಸ್ ಮತ್ತೆ ಅಲೈನ್ಮೆಂಟ್ ಬಗ್ಗೆ ಇದು ಹೇಳ್ತಾ ಇರುತ್ತೆ. ನಿಮಗೆ ಯಾರ ಮೇಲಾದ್ರೂ ಸ್ವಲ್ಪ ಡೌಟ್ ಇದ್ರೆ ಅದನ್ನ ಬಿಟ್ಟು ಅವರನ್ನ ನಂಬಿ. 222 ನಿಮಗೆ ಕಾಣಿಸ್ತಾ ಇದೆ ಅಂದ್ರೆ ಯಾರೋ ನಿಮಗೆ ಸ್ಪಿರಿಚುಯಲಿ ಅಥವಾ ಫಿಸಿಕಲಿ ಹೆಲ್ಪ್ ಮಾಡ್ತಾ ಇದ್ದಾರೆ, ನೀವು ಸ್ಟೆಪ್ಸ್ ಅನ್ನ ತಗೋಬಹುದು ಅಂತ. ಫಾರ್ ಎಕ್ಸಾಂಪಲ್, ನಿಮ್ಮೊಂದಿಗೆ ಯಾರಾದ್ರೂ ನಿಮ್ಮ ಜೊತೆನಲ್ಲೇ ಇದ್ದು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಥವಾ ಗೈಡ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅಥವಾ ನನ್ನ ಹಾಗೆ ಇನ್ನೆಲ್ಲೋ ಕುತ್ಕೊಂಡು ಸ್ಪಿರಿಚುಯಲಿ ನಿಮಗೆ ಗೈಡ್ ಮಾಡ್ತಾ ಇರ್ಬೋದು. ಇದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ನೀವು ನಂಬಬಹುದು, ಸ್ಟೆಪ್ಸ್ ಅನ್ನ ತಗೋಬಹುದು ಅಂತ. ಸಕ್ಸಸ್ ನಿಮಗೋಸ್ಕರ ಕಾಯ್ತಾ ಇದೆ ಅಂತ ಈ ನಂಬರ್ ಹೇಳುತ್ತೆ. 333 ಅಥವಾ 3333. ಇದು ಇಂಡಿಕೇಟ್ ಮಾಡೋದೇನು ಅಂದ್ರೆ ಒಂದು ಚುಂಬಕ ಶಕ್ತಿ, ಅಂದ್ರೆ ಮ್ಯಾಗ್ನೆಟಿಕ್ ಎನರ್ಜಿಯನ್ನ ಅದು ಇಂಡಿಕೇಟ್ ಮಾಡ್ತಾ ಇರುತ್ತೆ. ಇದು ಹೇಳುತ್ತೆ ನಿಮ್ಮ ಆಪರ್ಚುನಿಟೀಸ್ ಆಡ್ ಆಗ್ತಾ ಇದೆ, ಅಂದ್ರೆ ಅಟ್ರಾಕ್ಟ್ ಆಗ್ತಾ ಇದೆ. ನಿಮ್ಮ ಸ್ಕಿಲ್ಸ್ ಅನ್ನ ಯೂಸ್ ಮಾಡಿ ನಿಮ್ಮ ಕ್ರಿಯೇಟಿವಿಟಿಯನ್ನ ಹೆಚ್ಚಿಸ್ಕೊಂಡು ಕೆಲಸ ಮಾಡ್ಬೇಕು ನೀವು. ಈ ಟೈಮಲ್ಲಿ ಸರಿಯಾದ ಡಿಸಿಷನ್ ಅನ್ನ ತಗೋಬೇಕು. ನಿಮ್ಮ ಟ್ಯಾಲೆಂಟ್ ತುಂಬಾ ಜನರನ್ನ ರೀಚ್ ಮಾಡುತ್ತೆ ಅಂತ ಈ ನಂಬರ್ ನಿಮ್ಗೆ ಹೇಳ್ತಾ ಇರುತ್ತೆ. ನಿಮ್ಮ ಸ್ಕಿಲ್ಸ್, ನಿಮ್ಮ ಟ್ಯಾಲೆಂಟ್, ನಿಮ್ಮ ಕ್ರಿಯೇಟಿವಿಟಿ ಕಡೆಗೆ ನೀವು ಜಾಸ್ತಿ ಫೋಕಸ್ ಮಾಡಬೇಕು. ಅದರಿಂದ ನಿಮಗೆ ಅಬಂಡೆನ್ಸು, ಅಭಿವೃದ್ಧಿ, ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾ ಇರುತ್ತೆ. ಅದಕ್ಕನುಗುಣವಾಗಿ ಸಂದರ್ಭಗಳು, ಜನ ನಿಮಗೆ ಸಿಗ್ತಾ ಹೋಗ್ತಾರೆ, ಹೆಲ್ಪ್ ಮಾಡ್ತಾ ಹೋಗ್ತಾರೆ, ನಿಮ್ಮನ್ನ ಸಕ್ಸಸ್ಫುಲ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ಸೊ ಇಟ್ ಇಸ್ ಅ ವೆರಿ ಗುಡ್ ಸೈನ್ ಫಾರ್ ದ ಕ್ರಿಯೇಟಿವ್ ಪೀಪಲ್. ನೆಕ್ಸ್ಟ್ ಏಂಜಲ್ ನಂಬರು 444 ಅಥವಾ 4444. ಇದು ಸ್ಟೆಬಿಲೈಸೇಷನ್, ಅಂದ್ರೆ ದೃಢೀಕರಣದ ಬಗ್ಗೆ ಹೇಳುತ್ತೆ. ಅಥವಾ ನೀವು ದೃಢವಾಗಿರ್ಬೇಕು, ಸ್ಥಿರವಾಗಿರ್ಬೇಕು ಅನ್ನೋದ್ರ ಬಗ್ಗೆ ಹೇಳುತ್ತೆ. ನೀವು ಕೂಲ್ ಆಗಿ, ಕಾಮ್ ಆಗಿ, ಪೀಸ್ಫುಲ್ ಆಗಿ, ಸ್ಟೇಬಲ್ ಆಗಿರ್ಬೇಕು. ಯಾವ ಟೆನ್ಷನ್ ಅನ್ನ ಇಟ್ಕೋಕೂಡದು. ಹೇಗೆ ಮನೆಗೆ ನಾವು ಸ್ಟ್ರಾಂಗ್ ಫೌಂಡೇಶನ್ ಅನ್ನ ಹಾಕ್ತಿವೋ ಹಾಗೆ ನೀವು ಏನ್ ಮಾಡಕ್ಕೆ ಹೊರಟಿದ್ದೀರಾ ಅದು ಸ್ಟೇಬಲ್ ಆಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಅದರ ರಿಸಲ್ಟ್ ಪಕ್ಕ ಪಾಸಿಟಿವ್ ಆಗಿರುತ್ತೆ ಅಂತ ಈ ನಂಬರ್ ನಿಮಗೆ ಹೇಳ್ತಾ ಇರುತ್ತೆ. ನಿಮ್ಮ ಕೆಲಸಕ್ಕೆ ಒಂದು ಎಕ್ಸ್ಪರ್ಟ್ ಒಂದು ಸಜೆಷನ್ ಬೇಕು ಅಂದ್ರೆ ಆ ಒಂದು ಫೀಲ್ಡ್ ಅಲ್ಲಿ ವಿತೌಟ್ ಹೆಸಿಟೇಷನ್ ನೀವು ಯಾರ ಸಪೋರ್ಟ್ ತಗೊಳ್ಳಿ. ಯಾರು ಎಕ್ಸ್ಪರ್ಟ್ಸ್ ಹತ್ರ ನೀವು ಸಪೋರ್ಟ್ ತಗೊಳ್ಳಿ, ಹೆಸಿಟೇಟ್ ಮಾಡಬೇಡಿ. ಆಗ ನೀವು ಲೈಫ್ ಅಲ್ಲಿ ಬೆಳಿತೀರಾ ಅಂತ ಈ ನಂಬರ್ ನಿಮ್ಗೆ ಹೇಳ್ತಾ ಇರುತ್ತೆ. ನೆಕ್ಸ್ಟ್ ನಂಬರು 5555 ಅಥವಾ 555. 5 ಸಜೆಸ್ಟ್ ಮಾಡೋದೇನು ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ದೊಡ್ಡ ಚೇಂಜಸ್ ಆಗ್ತಾ ಇದೆ. ನಿಮ್ಮ ಜೀವನ ಚೇಂಜ್ ಕಡೆಗೆ ಹೋಗ್ತಾ ಇದೆ, ಅಂದ್ರೆ ಬದಲಾವಣೆ ಕಡೆಗೆ ನೀವು ಹೋಗ್ತಾ ಇದ್ದೀರಾ. 555 ಕಾಣಿಸ್ತಾ ಇದ್ರೆ ಇದು ನಿಮ್ಮ ಕೆಲಸದಲ್ಲಿ ದೊಡ್ಡ ಶಿಫ್ಟ್ ಅನ್ನ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಈ ಒಂದು ಬದಲಾವಣೆ ನಿಮಗೆ ಗೊತ್ತಿಲ್ಲದೆ, ನಿಮಗೆ ಕಾಣಿಸದೆ ಬ್ಯಾಕ್ ಸ್ಕ್ರೀನ್ ಅಲ್ಲಿ ಆಗ್ತಾ ಇರುತ್ತೆ. ಸೊ ಆ ನಂಬರ್ ಕಾಣಿಸಿದ್ರೆ ಬ್ಯಾಕ್ ಸ್ಕ್ರೀನ್ ಅಲ್ಲಿ ಚೇಂಜಸ್ ಆಗ್ತಾ ಇದೆ, ನಿಮ್ಮ ಲೈಫ್ ನ ಪಾಸಿಟಿವ್ ರಿಸಲ್ಟ್ ಕಡೆಗೆ ತಗೊಂಡು ಹೋಗ್ತಾ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ನಂಬರು 6666 ಅಥವಾ 666. ಈ ನಂಬರ್ಗೆ ಸ್ವಲ್ಪ ಜನ ಹೆದರ್ತಾರೆ, ಇದು ನೆಗೆಟಿವ್ ಶಕ್ತಿಯ ನಂಬರ್ ಅಂತ. ಆದ್ರೆ ಯೂನಿವರ್ಸ್ ಪ್ರಕಾರ ಇದು ತುಂಬಾ ಸಪೋರ್ಟಿವ್ ನಂಬರು, ಹಾಗೇನೆ ನಿಮ್ಗೆ ಹೆಲ್ಪ್ ಮಾಡುತ್ತೆ ಈ ನಂಬರು ಕೂಡ. ಇದು ಹೇಳೋದೇನು ಅಂದ್ರೆ ನಿಮ್ಮನ್ನ ನೀವು ಲವ್ ಮಾಡ್ಕೋಬೇಕು, ದ್ವೇಷಿಸಿಕೊಳ್ಳಬಾರ್ದು. ನಿಮ್ಮ ಬಗ್ಗೆ ನಿಮ್ಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರಬಾರ್ದು, ನೆಗೆಟಿವ್ ಫೀಲಿಂಗ್ಸ್ ಇರಬಾರ್ದು. ಒಳ್ಳೆ ಫೀಲಿಂಗ್ ಅನ್ನ ನಿಮ್ಮ ಬಗ್ಗೆ ನೀವೇ ಇಟ್ಕೋಬೇಕು. ನಿಮ್ಮನ್ನ ನೀವು ಗಿಲ್ಟ್ ಫೀಲ್ ಮಾಡಿಸಬಾರ್ದು. ನಿಮಗೆ ನೀವೇ ಬೆಸ್ಟ್ ಫ್ರೆಂಡ್ ಆಗ್ಬೇಕು. ಈ ನಂಬರ್ ಕಾಣಿಸುವಾಗ ನಿಮ್ಮ ಸಿಚುವೇಶನ್ ಎಷ್ಟೇ ಕೆಟ್ಟದಾಗಿ ಇರ್ಬೋದು, ಆದ್ರೆ ಹೆದರಬಾರ್ದು, ಸೋಲ್ಬಾರ್ದು. ಏನೆಲ್ಲ ಲೈಫ್ ಅಲ್ಲಿ ನಡೀತಾ ಇದೆ ಎಲ್ಲದಕ್ಕೂ ಒಂದು ರೀಸನ್ ಇದೆ. ಆ ರೀಸನ್ ಒಳ್ಳೇದೇ ಅನ್ಕೊಂಡು ನೀವು ಮುಂದೆ ನಡಿಬೇಕು. ಎಲ್ಲಾ ಒಳ್ಳೇದಾಗತ್ತೆ, ಮುಂದೆ ನೀವು ಸಕ್ಸಸ್ಫುಲ್ ಆಗ್ತೀರಾ ಅಂತ ಈ ನಂಬರ್ ನಿಮಗೆ ಹೇಳ್ತಾ ಇರುತ್ತೆ. ನೆಕ್ಸ್ಟ್ ನಂಬರು 7777 ಅಥವಾ 777. ಇದು ತುಂಬಾನೇ ಲಕ್ಕಿ ನಂಬರು. ಇದರ ಅರ್ಥ ಒಳ್ಳೆ ಭವಿಷ್ಯ, ಒಳ್ಳೆ ಅದೃಷ್ಟ ನಿಮ್ಮ ಫೇವರ್ ಅಲ್ಲಿ ಎಲ್ಲ ಆಗ್ತಾ ಇದೆ ಅಂತ ಹೇಳುತ್ತೆ. ಫಿನಾನ್ಷಿಯಲ್ ಫೀಲ್ಡ್ ಅಂದ್ರೆ ಹಣದ ಒಂದು ಫೀಲ್ಡ್ ಅಲ್ಲಿ ನಿಮಗೆ ತುಂಬಾ ಸಪೋರ್ಟಿವ್ ಆಗಿದೆ ಸಿಚುಯೇಷನ್ಸ್. ನ್ಯೂ ಆಪರ್ಚುನಿಟೀಸ್ ನಿಮಗೆ ಸಿಗ್ತಾ ಇದೆ, ಬಿಸ್ನೆಸ್ ಐಡಿಯಾಸ್ ಬರುತ್ತೆ, ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಕಂಫರ್ಟ್ ಝೋನ್ ಇಂದ ನಿಮ್ಮನ್ನ ಹೊರಗೆ ಕರ್ಕೊಂಡು ಹೋಗುತ್ತೆ ಇದು. ಯಾಕಂದ್ರೆ ಕಂಫರ್ಟ್ ಝೋನ್ ಅಲ್ಲಿ ಇದ್ರೆ ನೀವೇನು ಕೆಲಸ ಮಾಡಕ್ಕಾಗಲ್ಲ. ನೀವು ಕಂಫರ್ಟ್ ಝೋನ್ ಇಂದ ಆಚೆ ಬಂದ್ರೆ ಮಾತ್ರ ನೀವು ಸಕ್ಸಸ್ಫುಲ್ ಆಗ್ತೀರಾ ಅಂತ ಇದು ಹೇಳುತ್ತೆ. ಸೊ ನಿಮ್ಮ ಇನ್ಕಮ್ ಸ್ಟ್ರೀಮ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಹೊಸ ಜನ ಸಿಗ್ತಾ ಹೋಗ್ತಾರೆ, ಹೊಸ ಸಜೆಷನ್ ಸಿಗ್ತಾ ಹೋಗುತ್ತೆ, ಹೊಸ ಸಪೋರ್ಟ್ ಸಿಗ್ತಾ ಹೋಗುತ್ತೆ. ಹೆಲ್ಪ್ಫುಲ್ ಜನ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಹೋಗ್ತಾರೆ. ಇದು ತುಂಬಾನೇ ಇಂಪಾರ್ಟೆಂಟ್ ನಂಬರ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನಂಬರು 8888 ಅಥವಾ 888. ಇದು ತುಂಬಾ ದೈವಿಕ ನಂಬರ್, ಅಂದ್ರೆ ಸ್ಪಿರಿಚುವಲ್ ನಂಬರ್ ಇದು. ಇದು ಹೇಳುತ್ತೆ, ನಾನು ಹೇಳಿದ್ನಲ್ಲ, ಮೇಲಿನ ಒಂದು ಅಗೋಚರ ಶಕ್ತಿ ಏನಿದೆ ಅದರ ಜೊತೆ ನಿಮ್ಮ ಒಂದು ಕನೆಕ್ಷನ್ ಸ್ಟ್ರಾಂಗ್ ಆಗ್ತಾ ಇದೆ. ಆ ಒಂದು ದೈವಿಕ ಶಕ್ತಿಯ ಕೃಪೆ
ನಿಮ್ಮ ಮೇಲೆ ಅಪಾರವಾಗಿ ಬೀಳ್ತಾ ಇದೆ. ಹಾಗಾಗಿ ನಿಮ್ಮ ಲಕ್ ಚೆನ್ನಾಗಿದೆ. ಎಲ್ಲ ನೀವು ಅಂದುಕೊಂಡಂಗೆ ಆಗತ್ತೆ. ಆದ್ರೆ ನೀವು ಫೋಕಸ್ ಇಂದ ಕೆಲಸ ಮಾಡಬೇಕು. ಯೂನಿವರ್ಸ್ ಅಥವಾ ಭಗವಂತನ ಮೇಲೆ ಅಪಾರ ನಂಬಿಕೆಯನ್ನ ಇಟ್ಟು ನೀವು ಕೆಲಸ ಮಾಡಬೇಕು. ಗ್ರಾಟಿಟ್ಯೂಡ್ ಇರಬೇಕು. ಇಂಪಾರ್ಟೆಂಟ್ ಥಿಂಗು ಗ್ರಾಟಿಟ್ಯೂಡ್ ಇಟ್ಕೊಳ್ಳಿ. ಅವನ ಮೇಲೆ ನಂಬಿಕೆ ಇಡದೆ ನೀವು ಯಾವ ಕೆಲಸನೂ ಮಾಡಬೇಡಿ. ನಂಬಿಕೆ ಇಟ್ಟು ಕೆಲಸ ಮಾಡಿ ಅಂತ ಇದು ಹೇಳ್ತಾ ಇರುತ್ತೆ. ಲಾಸ್ಟ್ ಏಂಜಲ್ ನಂಬರು 9999 ಅಥವಾ 999. ಇದು ನನ್ನ ಫೇವರೇಟ್ ನಂಬರ್ ಕೂಡ. ಇದು ಕಾಣಿಸ್ತಾ ಇದ್ರೆ ನಿಮಗೆ ನಿಮ್ಮ ಡಿಸ್ಪ್ಯೂಟ್ಸು, ನಿಮ್ಮ ಮನಸ್ತಾಪ, ಜಗಳ, ಅಸಮಾಧಾನ, ಸಂಘರ್ಷ ಅಥವಾ ನಿಮ್ಮ ಕರ್ಮ ಎಲ್ಲ ಲಾಸ್ಟ್ ಆಗ್ತಾ ಇದೆ, ಎಲ್ಲ ಕಳೀತಾ ಇದೆ ಅಂತ ಅರ್ಥ. ಯಾವುದೇ ಇಶ್ಯೂ ಇದ್ರು ಅದಕ್ಕೆ ನೀವು ಟಾಟಾ ಬಾಯ್ ಬಾಯ್ ಹೇಳ್ತಾ ಇದ್ದೀರಾ. ಯಾರೇ ನಿಮ್ಮನ್ನ ಬಿಟ್ಟು ಹೋಗಿದ್ರು ಕೂಡ ಅವರಿಗೆ ಬಾಯ್ ಬಾಯ್ ಟಾಟಾ ಹೇಳ್ತಿದ್ದೀರಾ. ನಿಮ್ಮ ಕಷ್ಟಗಳಿಗೆ ಬಾಯ್ ಬಾಯ್ ಹೇಳ್ತಾ ಇದ್ದೀರಾ. ನಿಮ್ಮ ಕಾಯಿಲೆಗಳಿಗೆ ಬಾಯ್ ಬಾಯ್ ಹೇಳ್ತಾ ಇದ್ದೀರಾ. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್, ಪವರ್ಫುಲ್ ನಂಬರು. ನಿಮ್ಮ ಒಂದು ಜೀವನದ ಚಾಪ್ಟರ್ ಕ್ಲೋಸ್ ಆಗ್ತಾ ಇದೆ. ಹಿಂದೆ ಏನಿತ್ತು ನಿಮ್ಮ ಸಂಘರ್ಷಗಳು ಅದೆಲ್ಲ ಕ್ಲೋಸ್ ಆಗ್ತಾ ಇದೆ. ಒಂದು ಹೊಸ ಚಾಪ್ಟರ್ ಸ್ಟಾರ್ಟ್ ಆಗ್ತಾ ಇದೆ. ಹೊಸ ಆರಂಭ ಸ್ಟಾರ್ಟ್ ಆಗ್ತಾ ಇದೆ. ನ್ಯೂ ಬ್ರ್ಯಾಂಡ್ ಲೈಫ್ ಸ್ಟಾರ್ಟ್ ಆಗ್ತಾ ಇದೆ. ಝೀರೋ ಇಂದ ನೀವು ಎಲ್ಲದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ನಿಮ್ಮ ಒಂದು ಕಂಫರ್ಟ್ ಝೋನ್ ಇಂದ ಹೊರಗೆ ಬಂದು ಕೆಲಸ ಮಾಡಿ. ಹೊಸ ಜನರನ್ನ ಮೀಟ್ ಮಾಡ್ಬೇಕು. ನೀವು ಹೊಸ ಜಾಗಕ್ಕೆ ಹೋಗ್ಬೇಕು. ಹೊಸ ಆಪರ್ಚುನಿಟೀಸ್ ಅನ್ನ ಅಂದ್ರೆ ಅವಕಾಶಗಳನ್ನ ಹುಡುಕಬೇಕು. ಹೊಸ ಆಪರ್ಚುನಿಟೀಸ್ ಸಿಗ್ತಾ ಹೋಗುತ್ತೆ. ಯಾರು ನಿಮ್ಮ ಲೈಫ್ ಅಲ್ಲಿ ಸಪೋರ್ಟಿವ್ ಆಗಿಲ್ಲ ಅವರಿಗೆ ಬಾಯ್ ಬಾಯ್ ಹೇಳಿ. ಯಾರು ನಿಮ್ಮನ್ನ ಕೆಳಗೆ ಎಳಿತಾ ಇದ್ದಾರೆ, ತೇಜೋವಧೆ ಮಾಡ್ತಾ ಇದ್ದಾರೆ, ಪಿತೂರಿ ಮಾಡ್ತಾ ಇದ್ದಾರೆ, ಅವಮಾನ ಮಾಡ್ತಾ ಇದ್ದಾರೆ, ಅವರಿಗೆಲ್ಲ ಬಾಯ್ ಬಾಯ್ ಹೇಳುವಂತ ಸಮಯ ಬಂದಿದೆ ಅಂತ ಅರ್ಥ. ಒಟ್ಟಲ್ಲಿ ನಿಮ್ಮ ಜೀವನದ ಹೊಸ ಅಧ್ಯಾಯನ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಓಲ್ಡ್ ವರ್ಷನ್ ಏನೇ ಒಂದು ಡಿಸ್ಪ್ಯೂಟ್ಸು, ಏನೇ ಒಂದು ಸಂಘರ್ಷ, ಜಗಳ, ಮನಸ್ತಾಪ, ಅವಮಾನ ಏನೇ ಇದ್ರೂ ಅದನ್ನೆಲ್ಲ ಹಿಂದಕ್ಕೆ ಬಿಟ್ಟು, ಅದನ್ನೆಲ್ಲ ಬಿಟ್ಟು ಕೊಟ್ಟು ಹೊಸ ನ್ಯೂ ಬ್ರ್ಯಾಂಡ್ ಪರ್ಸನ್ ಆಗಿ ನೀವು ಹೊರ ಹೊಮ್ತಿದ್ದೀರಾ ಅಂತ ಈ ನಂಬರ್ ಹೇಳ್ತಾ ಇರುತ್ತೆ. ಅದಕ್ಕೆ ನನಗೆ ಈ ನಂಬರ್ ಅಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ನಾವು ಹಳೆದನ್ನ ಪಾಸ್ಟ್ ಇಸ್ ಪಾಸ್ಟ್ ಬಿಟ್ಬಿಡ್ಬೇಕು. ನಮ್ಮ ಫ್ಯೂಚರ್ ಏನಿದೆ ಅದ್ರ ಕಡೆಗೆ ಮಾತ್ರ ನಾವು ಗಮನ ಕೊಡಬೇಕು. ಕಮೆಂಟ್ ಮಾಡಿ ನಿಮಗೆ ಯಾವ ನಂಬರ್ ಕಾಣಿಸ್ತಾ ಇದೆ, ಹಾಗೇನೆ ನಿಮ್ಮ ಫೇವರೇಟ್ ಏಂಜಲ್ ನಂಬರ್ ಯಾವುದು ಅಂತ ನಂಗೆ ಮೆಸೇಜ್ ಮಾಡಿ. ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.